ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡ್ರೈವರ್ ಮನೆಯಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಕೋಟಿ ಕ್ಯಾಶ್ ಬಂದಿದ್ದು ಎಲ್ಲಿಂದ? ಹಾಗಾದ್ರೆ ನೋಟಿನ ಬೆಟ್ಟ ನೋಡಿ ಅಧಿಕಾರಿಗಳಿಗೆ ಶಾಕ್ ಆಗಿರುವಂತದ್ದು. ಡ್ರೈವರ್ ಮನೆಯಲ್ಲಿ ಕಂತೆ ನೋಟು ಪತ್ತೆಯಾಗಿರುವಂತದ್ದು. ಕೋಟಿ ಕ್ಯಾಶ್ ಬಂದಿದ್ದು ಎಲ್ಲಿಂದ? ಹಾಗಾದ್ರೆ ನೋಟಿನ ಬೆಟ್ಟವನ್ನ ನೋಡಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಒಂದಲ್ಲ ಎರಡಲ್ಲ ಕೆಜಿ ಗಟ್ಟಲೆ ಚಿನ್ನ. ಏನಿದರ ಸೀಕ್ರೆಟ್ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು ಅಧಿಕಾರಿಗಳಿಗೆ. ಆ ಕುಬೇರ ಡ್ರೈವರ್ ಯಾರು, ಎಲ್ಲಿಯವ ಗೊತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಈಗಾಗಲೇ ಡ್ರೈವರ್ ಮನೆಯಲ್ಲಿ ಕೋಟಿ ಕ್ಯಾಶ್ ಬಂದಿದ್ದು ಎಲ್ಲಿಂದ? ಹಾಗಾದ್ರೆ ಆತನ ಹಿನ್ನೆಲೆ ಏನು? ಹಾಗಾದ್ರೆ ಆತ ಯಾರು? ಪಶ್ಚಿಮ ಬಂಗಾಳದ ಮಾಜಿ ಚಾಲಕನ ಮನೆಯಲ್ಲಿ ಕಂತೆ ಕ್ಯಾಶ್ ಪತ್ತೆಯಾಗಿರುವಂತದ್ದು. ಮಿನಾರ್ ಮೊಂಡಲ್ ಎಂಬಾತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ನಿನ್ನೆ ರಾತ್ರಿ ದಾಳಿಯನ್ನ ನಡೆಸಿದ ಬೀರ್ಭೂಮ್ ಪೊಲೀಸರು. ದಾಳಿ ವೇಳೆ ರಾಶಿ ಹಣ ಪತ್ತೆಯಾಗಿದೆ. ಅಧಿಕಾರಿಗಳೇ ಅದನ್ನ ನೋಡಿ ಶಾಕ್ ಆಗಿದ್ದಾರೆ. ಮಿನಾರ್ ಮೊಂಡಲ್ ಮನೆಯಲ್ಲಿ 28 ಕೋಟಿ ನಗದು ಪತ್ತೆಯಾಗಿರುವಂತದ್ದು. ರಾಶಿ ಹಣ ನೋಡಿ ಹೌಹಾರಿದ ಅಧಿಕಾರಿಗಳು. ಹಣ ಎಣಿಸೋಕೆ ಆಗದೆ ಅಧಿಕಾರಿಗಳೇ ಸುಸ್ತ ಆಗಿರುವಂತದ್ದು. 5 ಕೌಂಟಿಂಗ್ ಮಷಿನ್ಗಳಿಂದ ಹಣ ಎಣಿಕೆಯನ್ನ ಮಾಡಲಾಗಿದೆ. ಇನ್ನು ರಾತ್ರಿ ಇಡೀ ಹಣ ಕೌಂಟ್ ಮಾಡಿದ ಅಧಿಕಾರಿಗಳು. ರಾತ್ರಿ ಇಡೀ ಹಣವನ್ನ ಕೌಂಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮಾಜಿ ಚಾಲಕನ ಮನೆಯಲ್ಲಿ ಕಂತೆ ಕ್ಯಾಶ್ ಪತ್ತೆಯಾಗಿದೆ. ಮಿನಾರ್ ಮೊಂಡಲ್ ಎಂಬಾತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ನಿನ್ನೆ ರಾತ್ರಿ ದಾಳಿ ನಡೆಸಿದ ಬೀರ್ಭೂಮ್ ಪೊಲೀಸರು. ಈತನ ಮನೆಯಲ್ಲಿ ಈಗ 28 ಕೋಟಿ ನಗದು ಪತ್ತೆಯಾಗಿರುವಂತದ್ದು. ಮಾಜಿ ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ 28 ಕೋಟಿ ನಗದು ಪತ್ತೆಯಾಗಿದೆ. ಅಧಿಕಾರಿಗಳೇ ಆ ಹಣವನ್ನ ಎಣಿಸೋಕೆ ಸುಸ್ತ ಆಗಿದ್ದಾರೆ. 4 ಮಷೀನ್ಗಳನ್ನ ತಂದು ಇಡೀ ರಾತ್ರಿ ಅಧಿಕಾರಿಗಳು ಇಲ್ಲಿ ಹಣವನ್ನ ಎಣಿಕೆ ಮಾಡಿರುವಂತದ್ದು. ಹಣ ಅಷ್ಟೇ ಅಲ್ಲದೆ ಕೆಜಿ ಗಟ್ಟಲೆ ಬಂಗಾರ ಕೂಡ ಅವ್ರ ಮನೆಯಲ್ಲಿ ಪತ್ತೆಯಾಗಿರುವಂತದ್ದು. ಮಾಜಿ ಚಾಲಕ ಒಬ್ಬ ಸಾಮಾನ್ಯ ಡ್ರೈವರ್ ಮನೆಯಲ್ಲಿ ಈಗ ಹಣ ಪತ್ತೆಯಾಗಿರುವಂತದ್ದು. ಆತ ಯಾರು, ಆತನ ಹಿನ್ನೆಲೆ ಏನು, ಆತನಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೀರ್ಭೂಮ್ ಪೊಲೀಸರು ದಾಳಿಯ ವೇಳೆ ರಾಶಿ ಹಣ ಪತ್ತೆಯಾಗಿರೋದ್ರಿಂದ ಅಧಿಕಾರಿಗಳೇ ಕೂಡ ಶಾಕ್ ಆಗಿರುವಂತದ್ದು. ಇಡೀ ರಾತ್ರಿ ಅವ್ರ ಮನೆಯಲ್ಲೇ ಕುತ್ಕೊಂಡು ಹಣ ಎಣಿಕೆ ಮಾಡಿದ್ದಾರೆ. 5 ಕೌಂಟಿಂಗ್ ಮೆಷಿನ್ಗಳಿಂದ ಹಣ ಎಣಿಕೆಯನ್ನ ಮಾಡಿರುವಂತದ್ದು. ರಾತ್ರಿ ಇಡೀ ಹಣ ಕೌಂಟ್ ಮಾಡಿದ ಅಧಿಕಾರಿಗಳು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. 5 ಮಷಿನ್ಗಳಿಂದ ಹಣ ಎಣಿಕೆಯನ್ನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ನೋಡಿ ಎಷ್ಟು ಬ್ಯಾಗ್ಗಳಿಂದ ತುಂಬಿಸಿದ್ದಾರೆ ಹಣವನ್ನ. ಹಣದ ಜೊತೆ ಮಿನಾರ್ ಮನೆಯಲ್ಲಿ ಸಿಕ್ಕಿದೆ ಕೆಜಿ ಗಟ್ಟಲೆ ಬಂಗಾರ. ಮಿನಾರ್ ಮನೆಯಲ್ಲಿತ್ತು ಬರೋಬ್ಬರಿ 15 ಕೆಜಿ ಚಿನ್ನ. ಸುಮಾರು 21 ಕೋಟಿ ಮೌಲ್ಯದ ಚಿನ್ನಾಭರಣ ಸೀಸ್ ಮಾಡಲಾಗಿದೆ. ಮರಳು ಮಾಫಿಯಾ ಜೊತೆ ಮಿನಾರ್ ಮೊಂಡಲ್ ಲಿಂಕ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲೂ ಮಿನಾರ್ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಟಿಎಂಸಿ ನಾಯಕನ ಸಹಚರನ ಅತ್ಯಾಪ್ತ ಈ ಮಿನಾರ್ ಮೊಂಡಲ್ ಇನ್ನು ಇತ್ತೀಚೆಗೆ ರಿತ್ಬ್ರತ್ ಬ್ಯಾನರ್ಜಿ ನೇತೃತ್ವದ ಬಂಡಾಯ ಶಿಬಿರಕ್ಕೆ ಈತ ಸೇರಿಕೊಂಡಿರ್ತಾನೆ. ಹಣ ಚಿನ್ನ ಸೀಸ್ ಮಾಡಿ ಮಿನಾರ್ ಮೊಂಡಲ್ ಅನ್ನ ಬಂಧಿಸಿದ್ದಾರೆ ಈಗಾಗಲೇ ಪೊಲೀಸರು. ಇಷ್ಟೊಂದು ಹಣ ಮತ್ತು ಚಿನ್ನ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ತನಿಖೆಯನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಹಣದ ಜೊತೆ ಮಿನಾರ್ ಮನೆಯಲ್ಲಿ ಕೆಜಿ ಗಟ್ಟಲೆ ಚಿನ್ನ ಕೂಡ ಪತ್ತೆಯಾಗಿದೆ. ಅದು ಸಾಮಾನ್ಯ ಚಿನ್ನ ಅಲ್ಲ, ಬಿಸ್ಕಿಟ್ ರೂಪದಲ್ಲಿ ಚಿನ್ನ ಕೂಡ ಪತ್ತೆಯಾಗಿರುವಂತದ್ದು. 28 ಕೋಟಿ ಹಣ, 21 ಕೋಟಿ ಬೆಲೆ ಬಾಳುವ ಚಿನ್ನ ಇಲ್ಲಿ ಪತ್ತೆಯಾಗಿರುವಂತದ್ದು. ಒಟ್ಟು 49 ಕೋಟಿ ಹಣ ಅಲ್ಲಿ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಒಬ್ಬ ಸಾಮಾನ್ಯ ಡ್ರೈವರ್ ಮನೆಯಲ್ಲಿ
ಇಷ್ಟೊಂದು ಹಣ ಪತ್ತೆಯಾಗಿರುವಂಥದ್ದು, ಆತ ಯಾರು, ಆತನ ಹಿನ್ನೆಲೆ ಏನು, ಆತನಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಏನಾದರೂ ಮಾಹಿತಿ ಇದೆಯಾ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತ, ಪಶ್ಚಿಮ ಬಂಗಾಳದ ಒಬ್ಬ ಡ್ರೈವರು, ಈ ಹೆಸರಿಗೆ ಮಾತ್ರ ಆತ ಡ್ರೈವರು, ಆದ್ರೆ ಆತ ಹಿನ್ನೆಲೆ ಈಗ TMC ನಾಯಕ ಒಬ್ಬ ಅತ್ಯಾಪ್ತ ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥ. ಆತನ ಹೆಸರು ಬಂದು ಮಿನಾರ್ ಮಂಡಲ್ ಅಂತಕ್ಕಂಥದ್ದು. ಈತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದಂತ ಪೊಲೀಸರು ಆತನ ಮನೆಯ ಮೇಲೆ ಈಗ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂತೆ ನೋಟು, ಅದರ ಜೊತೆಗೆ ಬಂಗಾರ ಸಹ ಪತ್ತೆ ಆಗಿರ್ತಕ್ಕಂಥದ್ದು. ಇಷ್ಟೊಂದು ದುಡ್ಡು ಆತನಿಗೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಆತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಈತ ಪಶ್ಚಿಮ ಬಂಗಾಳದ ಒಬ್ಬ ರಾಜಕೀಯ TMC ನಾಯಕರೇನಿದ್ದಾರೆ ಅವರ ಸಹಚರಾಗಿರ್ತಕ್ಕಂಥವ್ರಿಗೆ ಅತ್ಯಾಪ್ತರಾಗಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆತನ ಬೇನಾಮಿ ಇರ್ಬೋದು, ಜೊತೆಗೆ ಆತನ ಅವ್ಯವಹಾರಗಳಿಗೆ ಈತನ್ನೇ ಸಹ ಬೇನಾಮಿಯಾಗಿ ಕೆಲಸ ಮಾಡಿದ್ದು. ಆತನ ಹೆಸರಲ್ಲಿ ಸಾಕಷ್ಟು ಹಣವನ್ನ ಹೂಡಿಕೆ ಮಾಡೋದಿರ್ಬೋದು, ಆತನ ಮನೆಯಲ್ಲಿ ಬಂಗಾರವನ್ನ ಶೇಖರಣೆ ಮಾಡಿಟ್ಟಿರ್ತಕ್ಕಂತ ಒಂದು ಪ್ರಸಂಗ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಮಿನಾರ್ ಮಂಡಲ್ ಏನು ಇದ್ದಾನೆ, ಈತನ ಮನೆಯ ಮೇಲೆ ಬಿರ್ಬುಮ್ ಅಂತಕ್ಕಂತ ಒಂದು ಪೊಲೀಸ್ ಠಾಣೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ 28 ಕೋಟಿ ನಗದು ಪತ್ತೆಯಾಗಿದೆ. ಜೊತೆಗೆ ಏನು ಒಂದು ಹಣವನ್ನ ಎನಿಸ್ತಕ್ಕಂಥ ರಾಶಿ ಹಣವನ್ನ ಪತ್ತೆ ಆಯಿತು. ಅದು 200 ರೂಪಾಯಿ ಮುಖಬೆಲೆ ಇರ್ಬೋದು, 500 ರೂಪಾಯಿ ಮುಖಬೆಲೆಯ ನೋಟುಗಳು ಪತ್ತೆ ಆಗಿರ್ತಕ್ಕಂಥ. ಅದನ್ನ ಎಣಿಸೋದಕ್ಕೆ ಅಧಿಕಾರಿಗಳು ಕೈಯಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ 5 ಕೌಂಟಿಂಗ್ ಮಿಷನ್ ಗಳನ್ನ ತಂದು ಆ ಒಂದು ಹಣವನ್ನ ಎಣಿಸುವಂತ ಕೆಲಸ ಮಾಡಿದ್ದಾರೆ. ಈಗ ಹಣದ ಮೌಲ್ಯಮಾಪನ ಒಟ್ಟು ಮಾಡಿರ್ತಕ್ಕಂಥದ್ದು 28 ಕೋಟಿ ಹಣ ಅಲ್ಲಿ ಪತ್ತೆಯಾಗಿದೆ. ಜೊತೆಗೆ ಏನು ಮನೆಯಲ್ಲಿ 15 ಕೆಜಿ ಚಿನ್ನಾಭರಣ ಸಹ ಪತ್ತೆಯಾಗಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಏನು ಈ TMC ನಾಯಕರು, ರಾಜಕೀಯ ಮುಖಂಡರು ನಡೆಸ್ತಕ್ಕಂಥ ಒಂದು ಮರಳು ಮಾಫಿ ಇದೆ, ಆತರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಅವರು ಮಾಡ್ತಕ್ಕಂಥ ಈ ಮಾಫಿಯಾ ಹಣವನ್ನ ಒಂದು ಮರಳು ಮಾಫಿಯಾದಿಂದ ಬಂದಂತ ಅಕ್ರಮ ಹಣವನ್ನ ಈ ರೀತಿಯಾಗಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಈಗ ಸ್ಥಳದಕ್ಕೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆತನನ್ನ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಕೆಲವೊಂದು ರಾಜಕೀಯ ಬಂಡಾಯ ಶಿಬಿರಗಳೇನಾಗ್ತಾ ಇತ್ತು ಅದರಲ್ಲೂ ಸಹ ಭಾಗಿಯಾಗಿದ್ದಂತಕ್ಕಂಥ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಇತ್ತೀಚೆಗೆ ರಿತಬ್ರತ ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆದಂತ ಬಂಡಾಯ ಶಿಬಿರದಲ್ಲೂ ಪಾಲ್ಗೊಂಡಿದ್ದ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಈತನ ಮನೆಯಲ್ಲಿ ಸಿಕ್ಕಂತ ಹಣ ಜೊತೆಗೆ ಕೆಜಿ ಬಂಗಾರ, ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳೇನ್ ಬೇಕು ಅದಕ್ಕೆ ಸಂಬಂಧಪಟ್ಟ ಆತನನ್ನ ಬಾಯಿ ಬಿಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.